ಹಾಯ್ ವೀಕ್ಷಕರೇ, ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಎಲ್ರದ್ದು ತಿಂಡಿ ಆಯಿತಾ? ನಂದು ಇವಾಗಿನೂ ತಿಂಡಿ ಆಯಿತು. ಅದಕ್ಕೆ ನಮ್ಮ ವೀಕ್ಷಕರ ಹತ್ರ ಏನೋ ಸ್ವಲ್ಪ ಮಾತಾಡಬೇಕಾಗಿತ್ತು. ನಾನು ನಿನ್ನೆ ನಮ್ಮ ಮನೆಯದು ಸ್ವಲ್ಪ ಒಂದು ವಿಡಿಯೋ ಹಾಕಿದ್ದೆ ಶಾರ್ಟಲ್ಲಿ. ತುಂಬ ನಮ್ಮ ವೀಕ್ಷಕರು ನನಗೆ ಕಂಗ್ರ್ಯಾಚುಲೇಷನ್ ಹೇಳಿದ್ರಿ, ಎಲ್ಲ ನನಗೆ ತುಂಬ ವಿಶ್ ಮಾಡಿದ್ರಿ, ತುಂಬ ಖುಷಿ ಆಯಿತು. ಹಾಗೆ ನಾನು ಇವಾಗ ಒಂದು ಲಾಗ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇನ್ನು ಈ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹೊಸದಾಗಿ ನಾವೊಂದು ಲಾಗ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಎಲ್ಲ ನಮ್ಮ ವೀಕ್ಷಕರು ಸಪೋರ್ಟ್ ಮಾಡ್ತೀವಿ, ನಾವು ಸಪೋರ್ಟ್ ನೀಡ್ತೀವಿ ಮಾಡಿ ಅಂತ ಹೇಳಿ ನೀವೆಲ್ಲ ಹೇಳಿದ್ರೆ ನಾನು ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ರೀತಿ ಆಗುತ್ತೆ ಏನು ಎತ್ತ ಅಂತ ಹೇಳಿ. ಈಗ ಈಗ ಎಲ್ರಿಗೂ ಮನೆ ಕಟ್ಟೋದೊಂದು ಕನಸಾಗಿರುತ್ತೆ. ನನಗಂತೂ ತುಂಬಾ ದೊಡ್ಡ ಕನಸು ಅಪ್ಪ. ನನಗೂ ನಮ್ಮ ಮನೆಯವ್ರಿಗೂ ಮನೆ ಕೊಟ್ಟೋದೇ ದೊಡ್ಡದೊಂದು ಕನಸಾಗ್ಬಿಟ್ಟಿದೆ. ಅದಕ್ಕೇ ಇನ್ನೂ ನಮ್ಮ ವೀಕ್ಷಕರು ತುಂಬ ಜನ ಈಗ ಯಾರ್ದಾದ್ರೂ ಒಂದು ಹೊಸ ಮನೆ ನೋಡಿದ್ರೆ ನಮಗೂ ಹೊಸ ಮನೆ ಕಟ್ಟಬೇಕು, ನಾವು ಈ ರೀತಿ ಮಾಡಬೇಕು ಅಂತ ಮನಸ್ಸಲ್ಲಿ ಬಂದೇ ಬರುತ್ತೆ. ಹಾಗೆಯೇ ನಮ್ಮ ಹೊಸ ಮನೇಲಿ ಏನೇನು ತರ್ತೀವಿ, ಏನೇನು ಹಾಕ್ತೀವಿ, ಯಾವ್ಯಾವ ಥರದ್ದು ಹಾಕ್ತೀವಿ, ಈಗ ಒಬ್ಬೊಬ್ರದ್ದು ಒಂದೊಂದು ಥರ ಪ್ಲ್ಯಾನಿಂಗ್ ಇರುತ್ತೆ. ನೋಡಿದ್ರೆ ಹೋಗ್ತಾ 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 ನಮಗೂ ಒಂದು ಒಳ್ಳೆ ಐಡಿಯಾಸ್ ಬರುತ್ತಲ್ಲ. ಅದಕ್ಕೆ ಏನೇನು ತೊಗೊಂಬರ್ತೀವಿ, ಏನೇನು ಹಾಕ್ತೀವಿ, ಯಾವ್ಯಾವ ಥರ ಕೆಲಸಗಳು ಮಾಡಿಸ್ತೀವಿ ಅಂತ ಹೇಳಿ ಅದನ್ನು ಒಂದು ಲಾಗ್ ಮುಖಾಂತರ ನಾವು ಲಾಗ್ಸ್ ಮಾಡಿ ಹಾಕಬೇಕು ಅಂತ ಹೇಳಿ ಅಂದ್ಕೊಂಡಿದ್ವಿ. ದಯವಿಟ್ಟು ಎಲ್ಲ ಸಪೋರ್ಟ್ ನೀಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ಇದ್ರೇ ಮಾಡ್ಬೋದು. ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ಏನು ಮಾಡಿದ್ರೂ ಉಪಯೋಗ ಇಲ್ಲ. ಅದಕ್ಕೇ ನಿಮ್ಮ ಸಪೋರ್ಟ್ ಇದ್ದರೆ ನಾವು ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ನೀಡ್ತೀರಾ. ಹಾಗೆ ಹೇಗೆ ಮಾಡ್ಬೋದಾ, ಏನು ಎತ್ತ, ಹೆಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಯಾವ ಹಂತಕ್ಕೆ ಬಂದಿದೆ, ಇನ್ನು ಯಾವ್ಯಾವ ರೀತಿ ಕೆಲಸಗಳಿದ್ದಾವೆ, ಇನ್ನು ಯಾವ ರೀತಿ ಆಗಬೇಕು ಅದೆಲ್ಲನ ನಾನು ಒಂದು ಲಾಗ್ ಮುಖಾಂತರ ನಿಮಗೆಲ್ಲ ತಿಳಿಸ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡ್ತೀರಾ, ಎಲ್ಲ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ನೋಡೋಣ ಯಾವ್ಯಾವ ರೀತಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಆಗ್ತೀನಿ. ಯಾವ ರೀತಿ ಕೆಲಸಗಳು ನಡೀತಾ ಇದೆ, ಯಾವ ಹಂತಕ್ಕೆ ಬಂದಿದೆ, ಯಾವ ರೀತಿ ನಾವು ಪ್ಲ್ಯಾನಿಂಗ್ ಮಾಡಿದ್ದೀವಿ, ಆದರೆ ನೀವು ನೋಡಿದ್ರೆ ಹೇಳ್ಬೋದಲ್ಲ ಯಾವ್ಯಾವ ರೀತಿ ಪ್ಲ್ಯಾನಿಂಗ್ ಇನ್ನೂ ಚೆನ್ನಾಗಿ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ನೀವು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿದರೆ ಗೊತ್ತಾಗುತ್ತೆ. ನಮಗೂ ಒಬ್ಬೊಬ್ಬರು ಒಂದೊಂದು ಥರ. ಈಗ ಒಂದು ಮನೆ ಕಟ್ತಾ ಇದ್ದೀವಿ ಅಂದರೆ ಅದಕ್ಕೆ ಹೇಳೋದಕ್ಕೆ ಸ್ವಲ್ಪ ಜನ ಹಿಂಗಿರಬೇಕು ಅಂತ ಹೇಳೋರು ಇದ್ರೇನೆ ಎಲ್ಲ ಕೆಲಸಗಳು ಆಗೋದು. ಅದಕ್ಕೋಸ್ಕರನ ನಾನು ಒಂದು ಲಾಗ್ ಮುಖಾಂತರ ನಮ್ಮ ಮನೆ ವಿಡಿಯೋಸ್ ಎಲ್ಲನ ಹಾಕ್ತೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ದಯವಿಟ್ಟು ನೋಡೋರೆಲ್ಲನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ನೀಡಬೇಕು. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಬೇಕು. ಕಮೆಂಟ್ ಮಾಡಿದ್ರೆ ನಮಗೂ ಒಂಥರ ಇನ್ನೂ ಐಡಿಯಾಗಳು ಬರ್ತವೆ. ಈಗ ಒಂದೇ ಸತಿ ಮನೆ ಕಟ್ಟೋದು ಜೀವನದಲ್ಲಿ ಒಂದೇ ಸತಿ ಕಟ್ಟೆ ಅದನ್ನ ನೀಟಾಗಿ ಮಾಡಬೇಕು. ಮತ್ತು ಅದರಲ್ಲಿ ಕೆಲಸಗಳೆಲ್ಲ ಪೆಂಡಿಂಗ್ ಇಟ್ಕೊಳ್ಳೋದು, ಈ ಕೆಲಸ ಮಾಡಿಸ್ಬೇಕಾಯಿತು, ಇದಾಗಬೇಕಾಗಿತ್ತು, ಅದನ್ನು ಮಾಡಿಸ್ಬೇಕಾಯ್ತು, ಇದನ್ನು ಮಾಡಿಸ್ಬೇಕಾಯ್ತು ಅಂದರೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಎಲ್ಲ ಕೆಲಸ ಮಾಡ್ಬೇಕಾದ್ರೆ ಮಾಡಿದ್ದೇನೆ. ಅದಕ್ಕೇ ನಿಮಗೆ ಯಾವ್ಯಾವ ರೀತಿ ಐಡಿಯಾಗಳು ಬರುತ್ತೆ ಅದನ್ನೆಲ್ಲ ನನಗೆ ಕಮೆಂಟ್ ಮುಖಾಂತರ ನಮ್ಮ ವೀಕ್ಷಕರೆಲ್ಲ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳಿ ನಾನೊಂದು ಲಾಗ್ ಮಾಡಿ ಹಾಕ್ತೀನಿ. ಇನ್ನು ಇವಾಗಲೇ ಹೇಳ್ತಾ ಇದ್ದಾರೆ ಇನ್ನೂ ಮಾಡಿಲ್ಲ ಅಂತ ನೀವೆಲ್ಲ ಅಂದ್ಕೋಬೋದು. ಇನ್ನೂ ನಾಳೆ ನಾಡಿದ್ದಲ್ಲಿ ಮಾಡಿ ಹಾಕ್ತೀನಿ ಒಂದು ಲಾಗ್. ನಮ್ಮ ಮನೆಯದು ಹೇಗಿರುತ್ತೆ ಅಂತೇಳಿ ಒಂದು ಲಾಗ್ ಮಾಡಿ ಹಾಕ್ತೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ನೀವೆಲ್ಲ ಹೇಳ್ಬೋದು ಈ ಚಾನಲ್ಗೆ ಹಾಕಿ ಅಂತೇಳಿ. ಯಾಕಂದರೆ ಇದು ಕಾರ್ಟೂನ್ ಚಾನಲ್ ಆಗಿರೋದ್ರಿಂದನ ಇದರಲ್ಲಿ ಹಾಕಿದ್ರೆ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ. ಅದಕ್ಕೆ ಸಪ್ರೇಟು ಒಂದು ಲಾಗ್ ಚಾನಲ್ ಅಂತ ಮಾಡಿಬಿಟ್ಟು ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಕ್ಬೋದೋ ಬೇಡವೋ ಮಾಡಿರಿ, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ. ಈ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡಿದ್ವೋ ಹಾಗೆ ಆ ಚಾನಲ್ಗೂ ಹಾಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ನೀವೆಲ್ಲ ಕಮೆಂಟ್ ಮೂಲಕ ನೀವೆಲ್ಲ ನನಗೆ ಒಂಥರ ಧೈರ್ಯ ಕೊಟ್ಟರೆ ನಾನು ಮುಂದೆ ಹೋಗೋದಕ್ಕೆ ನನಗೂ ಧೈರ್ಯ ಇರುತ್ತೆ. ನಮ್ಮ ವೀಕ್ಷಕರೆಲ್ಲ ಸಪೋರ್ಟ್ ಮಾಡ್ತಾರೆ, ನಾನು ಮುಂದೆ ಹೋಗ್ಬೋದು, ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳು ಮಾಡಿ ಹಾಕ್ಬೋದು. ನಾನು ಇದು ಹಾಕೋದ್ರಿಂದನ ನಿಮ್ಮಿಂದ ನನಗೆ ಒಳ್ಳೆ ಸಂದೇಶ ಸಿಕ್ಕಂಗಾಗುತ್ತೆ, ನನ್ನಿಂದ ನಿಮಗೂ ಒಂದು ಒಳ್ಳೆ ಸಂದೇಶ ಸಿಕ್ಕಂಗಾಗುತ್ತೆ. ಈಗ ಎಲ್ರಿಗೂ ಈಗ ಒಬ್ಬೊಬ್ರ ತಲೆ ಒಂದೊಂದು ಥರ. ಈಗ ಮರುಕಿನ ಮರ ದೊಡ್ಡವಿರ್ತಾವಂತೆ, ವಯಸ್ಸಲ್ಲಿ ಚಿಕ್ಕವರಾಗಿದ್ರೂ ಬುದ್ಧಿಲಿ ದೊಡ್ಡವರಾಗಿರ್ತಾರಂತೆ ಕೆಲವರು. ಹಾಗಾಗಿ ನೀವು ಒಬ್ಬೊಬ್ರದ್ದು ಐಡಿಯಾ ಒಂದೊಂದು ಥರ ಇರೋದ್ರಿಂದನ ಅದು ನಮಗೂ ಒಂದು ಒಳ್ಳೆ ಸಂದೇಶ ಸಿಕ್ಕಂಗಾಗುತ್ತೆ. ನೀವು ಕಮೆಂಟ್ ಮಾಡಿ ಈ ರೀತಿ ಮಾಡಿದ್ರೆ ಮೇಡಮ್ ಚೆನ್ನಾಗಿರುತ್ತೆ, ಈ ಥರ ಮಾಡಿಸ್ರಿ ಅಂತ ಹೇಳಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಒಂದು ನಮ್ಮ ಮನೆಯದೆಲ್ಲ ಲಾಗ್ ಮಾಡಿ ಯಾವ ರೀತಿ ಪ್ರೊಸೆಸ್ಸಲ್ಲಿದೆ, ಯಾವ ರೀತಿ ಕೆಲಸಗಳಾಗಿದೆ ಅಂತ ಹೇಳಿ ಈಗ ಮಾಡಿ ಹಾಕ್ತೀನಿ. ನೀವು ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಈ ಲಾಗ್ ಮಾಡ್ತಿರೋ ಉದ್ದೇಶ ಏನಂತಂದರೆ ಒಳ್ಳೇದಾಗುತ್ತೆ 4 ಜನಕ್ಕೆ. ನಾವು ಒಳ್ಳೆ ಸಂದೇಶ ನೀಡೋದ್ರಿಂದ ಎಲ್ರಿಗೂ ಕನಸಿನ ಮನೆ ಅನ್ನೋದು, ಮನೆ ಕಟ್ಟೋದೊಂದು ಕನಸಾಗ್ಬಿಡುತ್ತಲ್ಲ. ಅದಕ್ಕೇ ಇನ್ನು ನಾನು ಎಲ್ಲ ಯಾವ್ಯಾವ ರೀತಿ ಮಾಡಿಸ್ಬೋದು ನೀವೆಲ್ಲ ಹೇಳ್ಬೋದು.
ನನಗೆ ನಾವು ಯಾವ ರೀತಿ ಮಾಡಿಸಿದ್ವಿ ಅಂತ ನಿಮಗೆಲ್ಲ ಹೇಳ್ಬೋದು. ಅದಕ್ಕೇ ನನಗೇನೋ ಅಪ್ಪ ಒಬ್ರು ಯಾರಾದರೂ ಹೊಸ ಮನೆ ಕಟ್ಟಿದ್ದಾರೆ ಅಂದರೆ ಹೇಗಿದೆ ಏನು ನೋಡಬೇಕು, ಯಾವ ರೀತಿ ಮಾಡಿಸಿದ್ದಾರೆ, ಯಾವ ಥರ ಪ್ಲ್ಯಾನಿಂಗ್ ಮಾಡಿದ್ದಾರೆ ಅಂತೇಳಿ ನೋಡ್ಬೇಕಂತ ನನಗೇನೋ ತುಂಬ ಇಷ್ಟ ಅಪ್ಪ. ನನಗೂ ನಮ್ಮ ಮನೆಯವ್ರಿಗೂ ತುಂಬ ಇಷ್ಟ. ಹೊಸ ಮನೆ ಯಾರಾದರೂ ಮಾಡಿಸಿದ್ದಾರೆ ಅಂತಂದರೆ ನೋಡಬೇಕು ಅಂತ ಅನಿಸುತ್ತೆ. ಯಾರಿಗೆ ಆಗಲಿ ಹೊಸ ಮನೆ ಅಂತಂದರೆ ಅನಿಸುತ್ತಲ್ವ ವೀಕ್ಷಕರೇ. ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಾ, ಮಾಡಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂತ ನೋಡ್ತೀನಿ. ನೋಡ್ಬಿಟ್ಟು ನಾನು ಒಂದು ಲಾಗ್ ಮಾಡಿ ಹಾಕ್ತೀನಿ. ಇದರಲ್ಲೇ ಮಾಡಿ ಹಾಕೋದಕ್ಕಾಗಲ್ಲ, ಬೇರೆ ನಾನು ಒಂದು ಲಾಗ್ ಚಾನಲ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ನೀಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ನೀಡಬೇಕಂತ ಕೇಳಿಕೊಂಡು ಈ ವಿಡಿಯೋ ಇಲ್ಲಿಗೆ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಾಳೆ ನಾಡಿದ್ದಲ್ಲಿ ಲಾಗ್ ಹಾಕ್ತೀನಿ. ಯಾಕಜ್ಜಿ, ಯಾಕೆ ಬೇಜಾರಾಗಿದೆಯಾ? ನಮ್ಮ ಮೊಮ್ಮಗಳ ಜೀವನ ಗಾತಲ್ಲ ನೋಡಪ್ಪ, ಹೆಂಗಿದ್ದಿದ್ದು ಹೆಂಗಾತು ನೋಡು. ಇನ್ನು ಏನು ಅನ್ಭವಿಸ್ಬೇಕೋ ಏನೋ, ಬರಲೇ ಇಲ್ಲ ಅವ್ನು ಕರ್ಕೊಂಡೋಗಕ್ಕೆ ಇಷ್ಟೇನಾತು ಅಂತ ಅಲ್ಲ ಕೈ ಬಿಟ್ಟು ಸುಮ್ಮನಾಗ್ಯವನಲ್ಲ. ಅಲ್ಲ ಎಂಥ ಸೆನಕಿದ್ರಿ, ಹಂಗೇನೆ ಗಂಡ ಹೆಂಡ್ತಿ ಅರ್ಗಿರಿ ಮರ್ಗಿಳಿ ಹಂಗಿದ್ರಿ, ಹಂಗೇನೆ ಇವಾಗ ನೋಡಿ ಹಂಗಾತು ಅಂತ ಏನು ನೆನೆಸ್ಕೊಂಡ್ರೆ ಕಣ್ಣು ನೀರು ಬತ್ತವ ಕಣಮ್ಮ ಋತಮ್ಮ. ಅಯ್ಯೋ ಸುಮ್ನಿರಜ್ಜಿ, ಅಳಬೇಡ. ಅದು ಯಾಕೆ ಅಳ್ತಾ ಇದೆಯಾ? ಅಳ ಅಂಥದ್ದು ಏನಾಗೈತೆ ನಿನಗೆ? ಏನಾಗಿಲ್ಲ ಸುಮ್ನಿರು, ಬರ್ತಾರೆ ಕರ್ಕೊಂಡು ಹೋಗ್ತಾರೆ. ನಾಳೆ ನಾಡಿದ್ದಾಗೆ ಬರ್ತಾರೆ. ಬರಲ್ಲ ಕಣಮ್ಮ, ಬರೋನಾಗಿದ್ರೆ ಇಡತ್ತಿಗೆ ಬರಬೇಕಾಗಿತ್ತು. ಬರಲ್ಲ ಅವನು, ಬರಲ್ಲ ಅನಿಸುತ್ತೆ. ಅಯ್ಯೋ ಬರ್ತಾರೆ ಸುಮ್ಕಿರಜ್ಜಿ, ಬೇಜಾರಾಗ್ಬೇಡ. ನಾಳೆ ನಾಡಿದ್ರಾಗೆ ಬರ್ತಾರೆ, ಸುಮ್ಮನೆ ನೀನು ಅಳ್ಬೇಡ. ಅವಾಗಿಂದ ಯಾಕೆ ಅಳ್ತಾ ಇದೆಯಾ? ಯಾಕಮೃತ, ಯಾಕೆ ಅಳ್ತಾ ಇದ್ದೀವಿ ಅತ್ತೆ? ಅಲ್ಲ ಇದೇನಪ್ಪ ಇದು, ನಮೃತಮ್ಮನ ಜೀವನ ಹಿಂಗಾತು, ಬರಲೇ ಇಲ್ಲ ಅವ್ನು ಕರ್ಕೊಂಡು ಹೋಗೋಕ್ಕೆ, ಯಾಕತ್ತು ಬರಲೇ ಇಲ್ಲ ಅಂತ ಹೇಳಿ ಅಳ್ತಾ ಇದ್ದೀನಿ. ಯಾಕ ಬರಲೇ ಇಲ್ಲ ಹೋಗತ್ತ, ಇಷ್ಟು ದಿವಸ ಆಯ್ತು ಯಾಕೆ ಬರಲೇ ಇಲ್ಲ ನಮೃತಮ್ಮನ ಕರ್ಕೊಂಡು ಹೋಗೋಕ್ಕೆ. ಅಯ್ಯೋ ಬತ್ತಾನೆ ಸುಮ್ಕಿರತ್ತೆ, ಯಾಕೆ ಅಳ್ತಾ ಇದೆಯಾ? ಸುಮ್ಮನಿರು ಬತ್ತಾನೆ. ಅವನು ಯೋಸ್ತಿ ಅಂತ ಹಂಗೆ ಇರ್ತಾನೆ, ಹೇಳು ಬಂದೇ ಬತ್ತಾನೆ ಕರ್ಕೊಂಡು ಹೋಗೋಕ್ಕೆ. ಸುಮ್ಮನಿರು, ಅಳ್ಬೇಡ ನೀನು. ಯಾವ ಬರ್ತಾನೋ ಏನೋ. ಇಲ್ಲಿಗೆ ದಿನ ಒಂದು 20 ದಿನದ ಮ್ಯಾಲೆ ಆಗ್ತಾವಂತು. ಅವಳು ಹೋಗಲ್ಲಿ ಸೇರ್ಕೊಂಡು ಏನೇನೋ ಕುತಂತ್ರ ಮಾಡ್ಯವಳ ಏನೋ, ಒಳ್ಳೆಯಳಲ್ಲ ಅವಳು. ಏನೇನು ಮಾಡ್ಯವಳ ಏನೋ, ಒಳ್ಳೆಯಳಲ್ಲ ಅವಳು. ಹೋಗ್ಯವಳೆ ಅಂದರೆ ಅಲ್ಲಿ ಏನಾನ ಕೆಡ್ಸ್ಕಲ್ಲ ಆಗ್ತಾಳೆ ಅವಳು. ಒಳ್ಳೆಯಳಲ್ಲ ಕಣಮ್ಮ ಅವಳು, ಸುಗುಣ. ಅದಕ್ಕಾಗಿ ನೋಡಪ್ಪ ಯಾರ ಮಾತು ಕೇಳ್ತಿಲ್ದಾನು ಹೆಂಗೆ ಬದ್ಲಾಗ್ಬಿಟ್ಟ. ಕೇಳ್ತಾನೆ ಇರಲಿಲ್ಲ ಯಾರ ಮಾತನು ಅವನು. ಯಾಕೆ ಹಿಂಗೆ ಹೇಳ್ತೈತೆ ಚೈತ್ರಕ್ಕ? ಅಮೃತಮ್ಮನ ಜೀವನ ಏನಪ್ಪ ಇದು ಹಿಂಗಾಯ್ತು, ಬರಲೇ ಇಲ್ಲ ಅವ್ನು ಕರ್ಕೊಂಡು ಹೋಗೋಕ್ಕೆ ಅಂತ ಹೇಳಿ ಹೇಳ್ತಾಯ್ತು. ಅದಕ್ಕೆ ಹೇಳ್ಬೇಡ ಸುಮ್ಕಿರತ್ತೆ, ಯೋಸ್ತಿ ನಮ್ಮ ತಂಗೆ ಇರ್ತಾನೆ, ಬಂದೇ ಬತ್ತಾನೆ ಕರ್ಕೊಂಡು ಹೋಗೋಕ್ಕೆ ಅಂತ ಹೇಳ್ತಾ ಇದ್ದೀನಿ. ಸುಮ್ಕಿರು, ಬತ್ತಾನ ಅವನೆಲ್ಲ ನಾನು ಬಂದು ಕರ್ಕೊಂಡು ಹೋಗ್ತಾನೆ. ಯಾಕೆ ಹಂಗಳ್ತಾ ಇದೀಯ? ನಾನು ಯಾಕತ್ತು ಹಿಂಗಳ್ತೈತೆ ಅನ್ಕಂಡೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅಜ್ಜಿ ನನ್ನ ಜೀವನ ಹೇಗಪ್ಪ ಹೀಗಾಯಿತು, ನಮ್ಮ ಋತಮ್ಮನ ಜೀವನ ಅಂತ ಹೇಳಿ ಏಕೆ ಹೀಗಾಯಿತು ಅಂತ ಹೇಳಿ ತುಂಬಾ ಹೇಳ್ತಾ ಐತೆ. ನಾನು ಅವಾಗಿಂದ ಸಮಾಧಾನ ಮಾಡ್ತಾ ಇದ್ದೀನಿ, ತುಂಬ ಹೇಳ್ತಾ ಐತೆ. ಹೇಳೋಣ ಅಂತಂದರೆ ಇನ್ನು ಸದ್ಯಕ್ಕೆ ವಿಷಯ ಹೇಳೋದು ಬೇಡ ಅಂತ ಹೇಳಿ ಸುಮ್ಮನಾಗಿದ್ದೀನಿ. ನೋಡೋಣ, ಬರ್ಬೋದು ನಾಳೆ ನಾಡಿದ್ದಲ್ಲಿ ಪ್ರವೀಣ್ ಅವ್ರು ಕರ್ಕೊಂಡು ಹೋಗೋಕ್ಕೆ, ಆವಾಗ ಗೊತ್ತಾಗಲಿ. ನೋಡ್ತಾ ಇರಿ, ನೆನ್ನೆ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.